ನಮಸ್ಕಾರ ಸ್ನೇಹಿತರೆ. ಹೆಚ್ಚೇನೂ ಇಲ್ಲ. 2-3 ವರ್ಷದ ಹಿಂದೆ ಪವಿತ್ರ ಗೌಡ ಹೆಸರು ಕೇಳಿದ ತಕ್ಷಣ ಮೊದಲೆಲ್ಲ ಯಾರಿವರು ಎಂಬ ಪ್ರಶ್ನೆ ಅನೇಕರಲ್ಲಿ ಮೂಡ್ತಿತ್ತು. ಯಾಕಂದ್ರೆ ತನ್ನನ್ನು ತಾನು ನಟಿ ಎಂದು ಹೇಳ್ಕೊಳ್ತಿದ್ದ ಪವಿತ್ರ ಗೌಡ ಚಿತ್ರರಂಗದಲ್ಲಿ ಸಾಧಿಸಿ ಭೇದಿಸಿದ್ದು ಅಷ್ಟರಲ್ಲಿಯೇ ಇದೆ. ಅಗಮ್ಯ ಎನ್ನುವ ಪರಮ ತೋಪು ಚಿತ್ರದಲ್ಲಿ ನಟಿಸಿದ್ದ ಪವಿತ್ರ ಗೌಡ ಆನಂತರ ಛತ್ರಿಗಳು ಸರ್ ಛತ್ರಿಗಳು, ಸಾಗುವ ದಾರಿಯಲ್ಲಿ ಎಂಬ ಚಿತ್ರದಲ್ಲಿ ನಟಿಸಿದ್ದರು. ಈ ಚಿತ್ರಕ್ಕೆ ಇವರಿಗೆ ಸಿಕ್ಕಿದ್ದ ಸಂಭಾವನೆ ಕೇವಲ 20,000 ಮಾತ್ರ. ಇದಲ್ಲದೆ ಬಥಾಸ್ ಮತ್ತು ತಮಿಳಿನಲ್ಲಿ 54312 ಎಂಬ ಚಿತ್ರಗಳಿಗೆ ಕೂಡ ಪವಿತ್ರ ಗೌಡ ಮುಖಕ್ಕೆ ಬಣ್ಣ ಹಚ್ಚಿದ್ರು. ಆನಂತರ ಅದೇಗೋ ಅಸಂಖ್ಯಾತ ಅಗಣಿತ ಅಭಿಮಾನಿಗಳನ್ನ ಹೊಂದಿರುವ ದರ್ಶನ್ ಅವರ ಸಾಂಗತ್ಯವನ್ನ ಪವಿತ್ರ ಗೌಡ ಬೆಳೆಸಿಕೊಂಡ್ರು. ಉದ್ಯಮಿಯಾಗಿ ಕೂಡ ಹೊರಹೊಮ್ಮಿದ್ರು. ರೆಡ್ ಕಾರ್ಪೆಟ್ 777 ಎಂಬ ಡಿಸೈನರ್ ಸ್ಟುಡಿಯೋದ ಒಡೆತೆಯಾದ್ರು. ಆದ್ರೆ ಇಷ್ಟಕ್ಕೆ ಪವಿತ್ರ ಗೌಡ ಅವರಿಗೆ ಸಮಾಧಾನವಾಗಲಿಲ್ಲ. ಈ ಹಿನ್ನೆಲೆ ತಮಗೆ ನೆರವಾದ ದರ್ಶನ್ ಅವರನ್ನ ಕರೆದುಕೊಂಡು ಪರಪನ ಅಗ್ರಹಾರಕ್ಕೂ ಕೂಡ ಪವಿತ್ರ ಗೌಡ ಹೋಗ್ ಬಂದ್ರು. ಈಗ ಮತ್ತೊಮ್ಮೆ ಕರೆದುಕೊಂಡು ಹೋಗಿದ್ದಾರೆ. ಎಂತ ಪವಿತ್ರ ಗೌಡ ಜೊತೆ ದರ್ಶನ್ ಸದ್ದಿಲ್ಲದೆ ಮದುವೆ ಆಗಿದ್ದಾರಾ ಎನ್ನುವ ಅನುಮಾನದ ಸದ್ಯಕ್ಕೆ ಹಲವರನ್ನ ಕಾಡ್ತಿದೆ. ಇದಕ್ಕೆ ಕಾರಣವಾಗಿದ್ದು ವೈರಲ್ ಆಗಿರುವ ಕೆಲ ಫೋಟೋಗಳು. ಹೌದು, ಅಕ್ಟೋಬರ್ 31 ಏಕಾಏಕಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರದ್ದು ಎನ್ನಲಾದ ಕೆಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ವೈರಲ್ ಆದ ಈ ಫೋಟೋಗಳಲ್ಲಿ ದರ್ಶನ್ ಮದುಮಗನಂತೆ ಮಿಂಚುತ್ತಿದ್ದಾರೆ. ಮತ್ತೊಂದು ಕಡೆ ಪುರಾತನ ಕಾಲದ ಪವಿತ್ರ ಗೌಡ ವಧುವಿನಂತೆ ಕಂಗೊಳಿಸುತ್ತಿದ್ದಾರೆ. ಪವಿತ್ರ ಗೌಡ ಕೊರಳಿನಲ್ಲಿ ಅರಿಶಿಣದ ದಾರ ಬೇರೆ ಇದೆ. ಈ ಫೋಟೋಗಳನ್ನ ನೋಡ್ತಿದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಗುಟ್ಟುಗುಟ್ಟಾಗಿ ಮದುವೆ ಆಗಿದ್ದಾರಾ ಎಂಥವರಿಗಾದರೂ ಬಂದೇ ಬರುತ್ತೆ. ಸದ್ಯ ಈ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಚರ್ಚೆಯನ್ನ ಕೂಡ ಹುಟ್ಟು ಹಾಕಿದೆ. ಇದೇ ವೇಳೆ ಈ ಫೋಟೋದಲ್ಲಿರುವುದು ನಿಜಕ್ಕೂ ದರ್ಶನ್ ಮತ್ತು ಪವಿತ್ರ ಗೌಡ ಅವರೇನಾ? ಒಂದು ವೇಳೆ ಇಬ್ಬರು ಇರುವುದು ನಿಜ ಎಂದಾದರೆ ಇಷ್ಟು ವರ್ಷಗಳ ಕಾಲ ಹೊರಬರದ ಈ ಫೋಟೋಗಳು ಈಗ ಒಮ್ಮಿಂದೊಮ್ಮೆಲೆ ಹೊರ ಬಂದಿದ್ ಹೇಗೆ? ಬಂದಿದ್ದು ಯಾಕೆ? ಕಾಣದ ಕೈಗಳ ಕೈವಾಡ ಈ ಫೋಟೋಗಳ ಹಿಂದಿದ್ಯಾ? ದರ್ಶನ್ ಹಾಗೂ ದರ್ಶನ್ ಕುಟುಂಬ ಮತ್ತು ದರ್ಶನ್ ಅಭಿಮಾನಿಗಳು ಮತ್ತಷ್ಟು ಮುಜುಗರಕ್ಕೀಡು ಮಾಡುವ ಉದ್ದೇಶದಿಂದ ಫೋಟೋಗಳನ್ನ ಹರಿಬಿಡಲಾಗಿದೆಯಾ? ರೇಣುಕಾಸ್ವಾಮಿ ಪ್ರಕರಣ ಮಹತ್ತರ ಘಟ್ಟಕ್ಕೆ ಬಂದು ತಲುಪಿದೆ. ನವೆಂಬರ್ 3ರಂದು ದೋಷಾರೋಪಕ್ಕೆ ಮುಹೂರ್ತ ನಿಗದಿಯಾಗಿದೆ. ಇದೇ ಸಮಯದಲ್ಲಿ ಈ ಫೋಟೋಗಳು ಇಟ್ಟಾಡುತ್ತಿರಲು ಕಾರಣವೇನು? ಹೇಗೆ? ಹಲವು ಉತ್ತರ ಇರದ ಪ್ರಶ್ನೆಗಳು ಸದ್ಯ ಹಲವರ ಮನದಲ್ಲಿ ಮೂಡಿದೆ. ಉತ್ತರ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಮತ್ತು ಪವಿತ್ರ ಗೌಡ ಅವರಿಗೆ ಗೊತ್ತಿರಲು ಸಾಧ್ಯ. ಸ್ನೇಹಿತರೆ, ಈ ಫೋಟೋಗಳನ್ನ ನೋಡಿ ನಿಮ್ಗೆಲ್ಲ ಎಷ್ಟು ಶಾಕ್ ಆಯ್ತು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.